Hello students, welcome you all to Yoratna classes, Dharwad. So myself, I am Chaitra. I will be teaching you the science subject. So today in our class, we will be seeing the blueprint of the upcoming science exam. Okay, so SSLC blueprint. So SSLC blueprint ಯಾರು ಕೊಟ್ಟಾರ KSEAB ಅವರು ಕೊಟ್ಟಾರ. ಸೊ ಅವರು ಒಂದು ಬ್ಲೂಪ್ರಿಂಟ್ ನ ರೆಡಿ ಮಾಡಿ ಬಿಟ್ಟಾರ ಸೊ ದಟ್ ದ ಸ್ಟೂಡೆಂಟ್ಸ್ ಕ್ಯಾನ್ ರೀಡ್ ಈಸಿಲಿ ಬೈ ಯೂಸಿಂಗ್ ದ ಬ್ಲೂಪ್ರಿಂಟ್. ಸೊ ನೀವು ಯಾವ್ದಾದ್ರು ಸಬ್ಜೆಕ್ಟ್ ತಗೋಬಹುದು, ಸೈನ್ಸ್, ಮ್ಯಾಥ್ಸ್, ಸೋಷಿಯಲ್ ಸೈನ್ಸ್, ಇಂಗ್ಲಿಷ್, ಕನ್ನಡ, ಹಿಂದಿ ಆರ್ ಸಂಸ್ಕೃತ್, ಎನಿ ಸಬ್ಜೆಕ್ಟ್ ನೀವು ತಗೊಂಡ್ರು ಅವರು ಈಗ ಹೊಸದಾಗಿ ಇಂಟ್ರಡ್ಯೂಸ್ ಮಾಡ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಥೀಮ್ ಬೇಸ್ಡ್ ಬ್ಲೂಪ್ರಿಂಟ್. ಸೊ ಥೀಮ್ ಬೇಸ್ಡ್ ಬ್ಲೂಪ್ರಿಂಟ್ ಅಂದ್ರೆ ಏನಂದ್ರ, ಫಾರ್ ಎಕ್ಸಾಂಪಲ್ ಸೈನ್ಸ್ ನಲ್ಲಿ ನಿಮ್ಗ 3 ಭಾಗ ಬರ್ತಾವ: ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ. ಸೊ ಫಿಸಿಕ್ಸ್ ಅಂತ ಇಷ್ಟು ಮಾರ್ಕ್ಸ್, ಕೆಮಿಸ್ಟ್ರಿಗಂತ ಇಷ್ಟು ಮಾರ್ಕ್ಸ್, ಬಯಾಲಜಿ ಅಂತ ಇಷ್ಟು ಮಾರ್ಕ್ಸ್ ಅಂತ ಇಟ್ರು. ಪ್ರೀವಿಯಸ್ಲಿ ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ, ಸೊ ಫಿಸಿಕ್ಸ್ ಅಲ್ಲಿ 4 ಚಾಪ್ಟರ್ ಇದ್ರಂದ್ರೆ ಪ್ರತಿ ಚಾಪ್ಟರ್ಸ್ಗೂ ಅವರು ಮಾರ್ಕ್ಸ್ ಅಲಾಟ್ ಮಾಡ್ತಾ ಹೋಗ್ತಾ ಇದ್ರು. ಕೆಮಿಸ್ಟ್ರಿಯಲ್ಲೂ ಪ್ರತಿ ಸಬ್ಜೆಕ್ಟಿಗೂ ಪ್ರತಿ ಲೆಸನ್ಗೂ ಅವರು ಮಾರ್ಕ್ಸ್ ಅಲಾಟ್ ಮಾಡ್ತಾ ಹೋಗ್ತಾ ಇದ್ರು. ಬಟ್ recently they have stopped doing like that and they have given a theme based blueprint. Means for physics they have allotted certain marks, for chemistry they have allotted certain marks, and for biology they have allotted certain marks. ಯಾಕೆ ಈ ತರ ಮಾಡಿದ್ರು ಅಂತಂದ್ರೆ, ಸೊ ಈ ತರ ಒಂದೊಂದ್ ಚಾಪ್ಟರ್ಗೂ ಅವರು ಸಪರೇಟ್ ಆಗಿ ಮಾರ್ಕ್ಸ್ ಇಡ್ತಾ ಹೋದ್ರು ಅಂದ್ರೆ ಸ್ಟೂಡೆಂಟ್ಸ್ ಏನ್ ಮಾಡ್ತಾ ಹೋದ್ರು ಅಂದ್ರೆ, ಒಂದ್ 4 ಚಾಪ್ಟರ್ 5 ಚಾಪ್ಟರ್ ಎಕ್ಸಾಮ್ ಅಲ್ಲಿ ಓದಿದ್ರೆ ಆಯ್ತಪ್ಪ ನಾನು ಪಾಸ್ ಆಗ್ತೀನಿ, ಆ ತರ ಸ್ಟೂಡೆಂಟ್ ಮೈಂಡ್ ಸೆಟ್ ಅಲ್ಲಿ ಬರ ಅಂತ. ಮತ್ತ ಮೊದ್ಲಿಕ್ಕೆ ಏನ್ ಮಾಡ್ತಾ ಇದ್ರು ಅಂದ್ರೆ ಅವರು 1 ಮಾರ್ಕ್ 2 ಮಾರ್ಕ್ ಕ್ವಶನ್ಸ್ ನ ಜಾಸ್ತಿ ಕೇಳ್ತಾ ಇದ್ರು ಎಕ್ಸಾಮ್ ಅಲ್ಲಿ. ಸೊ ಸ್ಟೂಡೆಂಟ್ಸ್ ಈಸಿಲಿ ಪಾಸ್ ಆಗ್ಬಿಡ್ತಿದ್ರ. ಸೊ SSLC ನಾಗ ಈಸಿಲಿ ಸ್ಟೂಡೆಂಟ್ಸ್ 80 90 ಸ್ಕೋರ್ ಮಾಡ್ತಾ ಇದ್ರ. ಬಟ್ PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಬಂದ ತಕ್ಷಣ ಅವ್ರಿಗೆ ಡಿಫಿಕಲ್ಟ್ ಆಗಕ್ ಸ್ಟಾರ್ಟ್ ಆಯ್ತು. ಯಾಕಂದ್ರೆ PUC ನಾಗ ಬಂದ ತಕ್ಷಣ ನಿಮ್ಗ ಕಂಪೇರ್ ಟು 1 ಮಾರ್ಕ್ 2 ಮಾರ್ಕ್ ಲಾಂಗ್ ಆನ್ಸರ್ಸ್ ಕೇಳಕ್ ಸ್ಟಾರ್ಟ್ ಮಾಡ್ತಾರೆ, 3 ಮಾರ್ಕ್ಸ್. ಸೊ ಅದ್ರ ಪ್ರಾಕ್ಟೀಸ್ ಈಗಿಂದನ ಆಗ್ಲಿ ಅಂತ ಹೇಳಿ, ಮೀನ್ಸ್ 9th 10th ಸ್ಟ್ಯಾಂಡರ್ಡ್ ಬೋರ್ಡ್ ಎಕ್ಸಾಮ್ ಇಂದಾನೆ ನಿಮ್ಗೆ ಆಗ್ಲಿ ಅಂತ ಹೇಳಿ, ಸೊ 1 ಮಾರ್ಕ್ಸ್ ದೇ ಹ್ಯಾವ್ ರೆಡ್ಯೂಸ್ಡ್ ಅಂಡ್ ದೇ ಹ್ಯಾವ್ ಗಿವನ್ 3 ಮಾರ್ಕ್ಸ್ 4 ಮಾರ್ಕ್ ಕ್ವಶನ್ಸ್ ಮೋರ್ ಮಾಡಕ್ ಅವರು ಸ್ಟಾರ್ಟ್ ಮಾಡಿದ್ರು. ಸೊ ಅದಕ್ಕ ನಾವ್ ಏನಂತ ಕರಿತೀವಪ್ಪ ಅಂತಂದ್ರ ಥೀಮ್ ಬೇಸ್ಡ್ ಬ್ಲೂ ಪ್ರಿಂಟ್ ಅಂತ ಕರಿತೇವೆ. ಸೊ ಸರ್ಟನ್ ಇಷ್ಟ ಭಾಗ ಫಾರ್ ಮ್ಯಾಥ್ಸ್ ಇಷ್ಟರಿಂದ ಇಷ್ಟ ಬರುತ್ತ ಆ ಟೈಪ್. ಸೈನ್ಸ್ ಅಷ್ಟೇ, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಫಿಸಿಕ್ಸ್ ಪಾರ್ಟ್ ಇಂದ ಇಷ್ಟ ಮಾರ್ಕ್ಸ್, ಕೆಮಿಸ್ಟ್ರಿ ಪಾರ್ಟ್ ಇಂದ ಇಷ್ಟ ಮಾರ್ಕ್ಸ್, ಮಾರ್ಕ್ಸ್. ಸೊ ಈ ತರ ಮಾರ್ಕ್ಸ್ ಅಲಾಟ್ ಮಾಡೋ ಸ್ಕೀಮಿಗೆ ನಾವ್ ಏನಂತೀವಿ, ಥೀಮ್ ಬೇಸ್ಡ್ ಬ್ಲೂ ಪ್ರಿಂಟ್ ಅಂತ ಕರಿತೇವೆ. ಸೊ ಸ್ಟೂಡೆಂಟ್ಸ್, ಇವತ್ತಿನ ಕ್ಲಾಸ್ ನಾಗ ನಾವು ಸೈನ್ಸ್ ಸಬ್ಜೆಕ್ಟ್ ನಾಗ ಅವ್ರು ಯಾವ ತರ ಮಾರ್ಕ್ಸ್ ನ ಅಲಾಟ್ ಮಾಡಿದ್ದಾರೆ ಅನ್ನೋದನ್ನ ನಾವು ಇವತ್ತಿನ ಕ್ಲಾಸ್ ಅಲ್ಲಿ ನೋಡೋಣ. So you can see this thing slide. So this slide has been given by KSEAB ಅವರೇ ಕೊಟ್ಟಿರೋದು ಇದನ್ನ. So you can read this one. Point to note for designing the question paper. So ಅವ್ರು ಯಾವ ತರ ಕ್ವಶನ್ ಪೇಪರ್ ನ ಮಾಡ್ತಾರೆ ಅನ್ನೋದನ್ನ ಇವತ್ತಿನ ಕ್ಲಾಸ್ ಅಲ್ಲಿ ನೋಡೋಣ. ಸೊ ಯು ಕ್ಯಾನ್ ಸಿ ಹಿಯರ್ certain concepts or chapters from the class 10 science subject textbooks have been omitted from the learning and assessment process for the academic year 2024 and 2025. Omitted means what? They have eliminated certain lessons. You can see ಹಳೆ ಟೆಕ್ಸ್ಟ್ ಬುಕ್ ನೀವು ನೋಡಿದ್ರಿ ಅಂದ್ರೆ ನಿಮಗೆ ಕೆಮಿಸ್ಟ್ರಿನಾಗ 5 ಲೆಸನ್ ಇದ್ದು, ಫಿಸಿಕ್ಸ್ ನಾಗ 5 ಲೆಸನ್ ಇದ್ದು. ಸೊ ಸರ್ಟನ್ ಚಾಪ್ಟರ್ ನ ಅವರು ಈ ವರ್ಷ ತೆಗೆದು ಬಿಟ್ಟಾರ. ಸೊ ಕಾನ್ಸೆಪ್ಟ್ ನ ತೆಗ್ದಾರ. ಸೊ ದೇ ಹ್ಯಾವ್ ಗಿವನ್ ದಟ್. So they have been omitted from the learning and assessment process for the academic year 2024 and 2025. So the previously assigned marks for themes in 2024 and 2025 SSLC annual examination has been readjusted. So they have readjusted. We will note both those students. ಸೊ ಇಲ್ಲಿ ನೋಡ್ರಿ, ಥೀಮ್ಸ್ ಅಂದ್ರೆ ಏನ, ಇವ ಥೀಮ್ಸ್ ಅವ್ರು ಮಾಡಿರೋದು. ಸೊ ಮಟೀರಿಯಲ್ಸ್ ಇನ್ ಡೈಲಿ ಲೈಫ್ ನಾಗ ನಮ್ಗ 4 ಕಾನ್ಸೆಪ್ಟ್ಸ್ ಕೊಟ್ಟಾರ ಅವರು. ಸೊ ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಇಕ್ವೇಶನ್ಸ್, ಆಸಿಡ್ ಬೇಸಸ್ ಅಂಡ್ ಸಾಲ್ಟ್ಸ್, ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್, carbon and its compound. So this all the 4 chapters will come under chemistry part. ಸೊ ಕೆಮಿಸ್ಟ್ರಿಗಂತ ಇವ್ 4 ಲೆಸನ್ ಇಂದ ನಿಮ್ಗೆ ಎಷ್ಟು ಬರುತ್ತಾ, 25 marks you can easily score. Next you can see the living word. In the living word theme again 4 chapters they have given. So you can see here life process, control and coordination,
how do organisms reproduce and heredity. So idrinda nimge ಎಷ್ಟು marks ಬರುತ್ತಾ 25 marks. So all these 4 lessons will come under bio part. Okay, next you can see natural phenomena. In the natural phenomenon theme, we have given 2 lessons, that is light, reflection and refraction, the human eye and the colorful world, and how things work, electricity and magnetic effects of electric current. ಇವು 4 ಚಾಪ್ಟರ್ ಏನದಾವಲ್ಲ, ಇವು 4 ಚಾಪ್ಟರು ನಿಮ್ಗ ಫಿಸಿಕ್ಸ್ ಕಾನ್ಸೆಪ್ಟ್ ನಾಗ ಕೇಳ್ತಾರ. ಓಕೆ, ಸೊ ಲಾಸ್ಟ್ ನೀವು ನೋಡ್ಬೋದು ದ ನ್ಯಾಚುರಲ್ ರಿಸೋರ್ಸ್ ನಾಗ ಅವರ್ ಎನ್ವಿರಾನ್ಮೆಂಟ್ ಅಂತ ಹೇಳಿ ಬರ್ತೈತಿ. ಸೊ ಅವರ್ ಎನ್ವಿರಾನ್ಮೆಂಟ್ ಚಾಪ್ಟರ್ ನಿಮ್ಗ ಬಯೋಲಜಿನಾಗ ಬರುತ್ತಾ. ಸೊ ಬಯಾಲಜಿನಾಗ ಇವು 4 ಚಾಪ್ಟರ್ಸ್ ಪ್ಲಸ್ ಇದು ಒಂದು 5 ಚಾಪ್ಟರ್ಸ್. ಸೊ ಕೆಮಿಸ್ಟ್ರಿ ಟೋಟಲ್ ಮಾರ್ಕ್ಸ್ ಎಷ್ಟಪ್ಪ 25. ಓಕೆ, ಸೊ ಬಯೋ ಇಲ್ಲಿ 25 ಪ್ಲಸ್ ಇದು 3. ಸೊ 25 ಪ್ಲಸ್ 3 28 marks. Next physics naga 13 plus 14 you can score 27 marks. So 25 28 27 if you add students you will be getting 80 marks. ಈಗ ನಾವು next slide ನಾಗ ನೋಡೋಣ ಯಾವ ತರ ಕೇಳ್ತಾರಪ್ಪ ಅಂತ ಹೇಳಿ. So you can see weightage of marks based on learning objectives. So ಯಾವ ತರ ಅವರು ನಿಮ್ದು weightage ಕೊಡ್ತಾರ ಕ್ವಶನ್ ಪೇಪರ್ ತೆಗಿಯುವಾಗ ಅಂತ ಹೇಳಿ. ಸೊ ಫಸ್ಟ್ ಥಿಂಗ್ ನೀವು ನೋಡ್ಬೋದು ರಿಮೆಂಬರಿಂಗ್ ಅಂತಂದ್ರೆ ಏನ, ನೀವು ಓದಿ ನೆನಪಲ್ಲಿ ಇಟ್ಕೊಂಡಂತದ ಬೈ ಹಟ್ ಹಾಕುವಂತದ್ ಸ್ವಲ್ಪ ಕಾನ್ಸೆಪ್ಟ್ಸ್ ಗಳು. ಸೊ ರಿಮೆಂಬರಿಂಗ್ ನಾಗ ನಮ್ಗೆ ಏನೇನ್ ಬರ್ತಾವು, ಡೆಫಿನೇಷನ್ಸ್ ಬರ್ತಾವು, ಸರ್ಟನ್ ಲಾಸ್ ಬರ್ತಾವು, ಸೈನ್ಸ್ ನಾಗ ಸಮ್ ಫಾರ್ಮುಲಾಸ್ ರಿಮೆಂಬರ್ ಮಾಡಿ ಪ್ರಾಬ್ಲಮ್ ಸಾಲ್ವ್ ಮಾಡೋದಿರ್ತಾವ. ಸೊ ಇವೆಲ್ಲ ರಿಮೆಂಬರಿಂಗ್. ಸೊ ಇಫ್ ಯು ರಿಮೆಂಬರ್ ದ ಕಾನ್ಸೆಪ್ಟ್ you will be getting 16 marks, that is 20%. Okay, next thing is understanding. So understand concept na understand ಮಾಡಿ ನೀವು ಆನ್ಸರ್ ಬರೆಯೋದಕ್ಕದ್ದು ಅಂತದಕ್ಕ 32 marks ಕೊಡ್ತಾರೆ. ನೆಕ್ಸ್ಟ್ ಅಪ್ಲೈಯಿಂಗ್ ಅಂದ್ರೆ ಏನ, ಅಪ್ಲೈಯಿಂಗ್ ದ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನೀವು ಅದನ್ನ ಅಪ್ಲೈ ಮಾಡ್ತಕ್ಕಂಥ. ಫಾರ್ ಎಕ್ಸಾಂಪಲ್ ಪ್ರಾಬ್ಲಮ್ಸ್ ನಾಗ ಕೇಳ್ತಾರ. ಸೊ ನೀವು ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ರಿ ಅಂದ್ರೆ ಮಾತ್ರ ನಿಮಗ್ ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಬರುತ್ತಾ. ಸೊ ಅದಕ್ಕ ನಾವು ಅಪ್ಲೈಯಿಂಗ್ ಅಂತ ಕರಿತೀವಿ. ಅಪ್ಲೈ ಅಲ್ಲಿ ನಿಮ್ಗೆ ಎಷ್ಟು ಮಾರ್ಕ್ಸ್ ಬರುತ್ತಾ 16 ಮಾರ್ಕ್ಸ್ ಬರುತ್ತಾ. ನೆಕ್ಸ್ಟ್ ಯು ಕ್ಯಾನ್ ಸಿ ಸ್ಕಿಲ್ಸ್ ಅಲ್ಲಿ ಫಸ್ಟ್ ಒನ್ ಈಸ್ ಡ್ರಾಯಿಂಗ್ ಸ್ಕಿಲ್ಸ್ ಅಂದ್ರೆ ಇಟ್ ಈಸ್ ವೆರಿ ಈಸಿ. ಡ್ರಾಯಿಂಗ್ಸ್ ನೀವು ಪರ್ಫೆಕ್ಟ್ ಆಗ್ಬಿಟ್ರಿ ಅಂತಂದ್ರೆ ನಿಮ್ಗೆ 12 ಮಾರ್ಕ್ಸ್ ನೀವು ಈಸಿಲಿ ಸ್ಕೋರ್ ಮಾಡ್ಬೋದು. ಇದನ್ನಾಗ ಏನು ದೊಡ್ಡ ಕಷ್ಟನೇ ಇರಲ್ಲ, ಎಲ್ಲಾರ್ಗು ಈಸಿಲಿ ಡ್ರಾಯಿಂಗ್ಸ್ ನೀವು ಮಾಡ್ಬೋದು. ಸೊ ನೆಕ್ಸ್ಟ್ ನನ್ನ ಸ್ಲೈಡ್ ನಾಗ ಒಂದ್ ಸ್ವಲ್ಪ ಪರ್ಟಿಕ್ಯುಲರ್ ಡಯಾಗ್ರಾಮ್ಸ್ ಅವ್ರು ಲಿಸ್ಟ್ ಮಾಡ್ಯಾರು. ಆ ಡಯಾಗ್ರಾಮ್ಸ್ ಯಾವ ಅಂತ ಅನ್ನೋದು ನಾನು ನಿಮ್ಗೆ ಹೇಳ್ತೇನೆ. ಅವಿಸ್ ಡಯಾಗ್ರಾಮ್ಸ್ ಪ್ರಾಕ್ಟೀಸ್ ಆಗ್ಬಿಟ್ರಿ ಅಂತಂದ್ರೆ ನೀವು ಈಸಿಲಿ ಯು ಕ್ಯಾನ್ ಸ್ಕೋರ್ ದ 12 ಮಾರ್ಕ್ಸ್. ನೆಕ್ಸ್ಟ್ ಯು ಕ್ಯಾನ್ ಸಿ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಅಂದ್ರೆ ಇದು ಡಿಫಿಕಲ್ಟಿ ಕ್ವಶನ್ ಎಷ್ಟು ಕಮ್ಮಿ ಇಟ್ಟಾರಪ್ಪ ಅವ್ರ, ಯು ಕ್ಯಾನ್ ಸಿ ಹಿಯರ್ 4 ಮಾರ್ಕ್ಸ್ ಈಸಿಲಿ ನೀವು ಸ್ಕೋರ್ ಮಾಡಕ್ ಆಗ್ಲಿಲ್ಲ ಅಂದ್ರೂ ಬಿಡ್ಬೋದು, ಬಟ್ ಯು ಕ್ಯಾನ್ ಟ್ರೈ. ಸೊ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ ಬರೀ ಕಮ್ಮಿ ಮಾರ್ಕ್ಸ್ ಇಟ್ಟಾರ ಅವರ, ದಟ್ ಈಸ್ ಓನ್ಲಿ 4 marks. So that is 5%. Okay, so next slide ನಾಗ ನೀವು ನೋಡ್ಬೋದ ಡಿಸ್ಟ್ರಿಬ್ಯೂಷನ್ ಆಫ್ ಮಾರ್ಕ್ಸ್ ಬೇಸ್ಡ್ ಆನ್ ಟೈಪ್ಸ್ ಆಫ್ ಕ್ವಶನ್ಸ್. ನಾ ಹೇಳ್ದೇನೆ ಈಗ ಮೊದ್ಲೇಕ ಹೇಳಿದೆ ಸರ್, ದಟ್ ಈಸ್ 1 mark 2 mark 3 mark ಅವರು 1 mark 2 mark ರೆಡ್ಯೂಸ್ ಮಾಡಿ 3 mark 4 marks ಕ್ವಶನ್ಸ್ ನ ಜಾಸ್ತಿ ಮಾಡಿದ್ದಾರೆ ಅಂತ ಹೇಳಿ. ಸೊ ಯು ಕ್ಯಾನ್ ಸಿ ಹಿಯರ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಸೊ 8 questions they will be asking of 1 mark. So 8 into 1 8 marks. Next, very short answers question. So 1 mark questions they are asking again 1 mark. This is short questions, that is 8 into 1 8 marks. Next, short answers, that is 2 marks question. So 8 into 2 16 marks. Next, long answers 3 mark question 9 into 3 9 questions ನಿಮಗೆ 3 marks ಇನ್ನು ಕೇಳ್ತಾರ ಅವರ. So 27 marks. Next, long answers questions of 4 marks. So 4 into 4. So you will be getting 16 marks. And long answers, that is 5 mark question only ಒಂದ ಕೇಳ್ತಾರ ಅವರು. So 1 into 5 you will be getting 5 marks. So total number of question is 38 and total marks is 80. So next nodri distribution of marks based on the levels of difficulty. So based on the level of difficulty, how they have
allotted. So first one ನೀವು difficulty level ನೋಡಬಹುದು. easy level ಅಂತಂದ್ರೆ ಎಲ್ಲಾರು easily attend ಮಾಡುವಂತದ್ದು. So easy level ಎಷ್ಟು ಕೊಟ್ಟಾರ ಅವರು 24 marks. So that is 30%. Next is average. So average ಅಂದ್ರೆ medium difficulty. ಅಷ್ಟು difficulty ಇರುವುದಿಲ್ಲ, ಅಷ್ಟು ಈಸಿನೂ ಇರುವುದಿಲ್ಲ. So that is average. So average ನಿಮ್ಗೆ ಎಷ್ಟು ಬರ್ಬೋದು? So nearly 40 marks. 40 marks ನೀವು average questions ಅವ್ರು ಕೇಳ್ತಾರೆ. Next difficult level questions. So difficult level questions, how much they will be asking? 16 marks difficult level questions they will be asking. So next ನೀವು ನೋಡಬಹುದು diagrams to be practiced for the 2024 academic year for the class 10 students. They have listed some diagrams. ಇವಿಷ್ಟು 12 diagrams ನೀವು ಒಂದ್ ಕಡೆ ಮಾಡಿ ಇಟ್ಕೊಂಡ್ಬಿಟ್ರಿ ಅಂತಂದ್ರೆ ಎಕ್ಸಾಮ್ ಟೈಮ್ ನಾಗ ನಿಮ್ಗ ಬಾರಿ ಈಸಿ ಆಗ್ತೈತಿ ಓದಾಕ. ಸೊ 12 marks 12 marks easily you can score in your upcoming exam. So you can see chemical reactions and equations ನಾಗ this is figure number. the figure number ಏನ್ ಐತ್ಲಾ ಅದ್ ನಿಮ್ ಟೆಕ್ಸ್ಟ್ ಬುಕ್ ನಾಗ ಐತಿ. So figure number 1.6, that is electrolysis of water. Next, acid bases and salts, that is second chapter of chemistry again barta. Reactions of zinc granules with dilute sulfuric acid and testing hydrogen gas by burning. ಇದಕ್ ನಾವು ಪಾಪ್ ಸೌಂಡ್ ಡಯಾಗ್ರಾಮ್ ಅಂತೇವಿ. ಇದು ಎಕ್ಸ್ಪೆರಿಮೆಂಟ್ ನೀವು ಕ್ಯಾರಿ ಔಟ್ ಮಾಡಿದ್ರಿ ಅಂತಂದ್ರ ನಿಮ್ಗ ಪಾಪ್ ಸೌಂಡ್ ಬರುತ್ತಾ. ಸೊ ಪಾಪ್ ಸೌಂಡ್ ಡಯಾಗ್ರಾಮ್ ಅಂತಾನು ಕರಿತೇವಿ. ನೆಕ್ಸ್ಟ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್, ಅದ್ರನಾಗ 3.3 action of steam on a metal and electrolytic refining of copper. So totally ಎಷ್ಟದಾವು 1 2 3 4. So you 4 diagrams are most important in chemistry part. ಇವು ನಾಲ್ಕರನಾಗ ಒಂದ್ ಎಕ್ಸಾಮ್ ನಾಗ ನಿಮ್ಗ ಈ ಸಲ ಎಕ್ಸಾಮ್ ನಾಗ ಕೇಳ್ತಾರ. ಕೆಮಿಸ್ಟ್ರಿ ಪಾರ್ಟ್ ಇಂದ ಎಷ್ಟು? ಇವು ನಾಲ್ಕು ಕೆಮಿಸ್ಟ್ರಿ ಪಾರ್ಟ್ ಇಂದ ನಿಮ್ಗ ಬರ್ತಾವ. Next you can see biology. Biology naga life process chapter. So biology and takshana diagrams compulsory and mandatory. So life process naga figure number 5.3, that is open stomata and closed stomata. Open stomata ಆದ್ರೂ ಕೇಳ್ಬೋದು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನಾಗ ನೀವು ನೋಡಿರ್ಬೋದು. ಅಪ್ಕಮಿಂಗ್ ನಾಗ ಕ್ಲೋಸ್ಡ್ ಆದ್ರೂ ಕೇಳ್ಬೋದು, ಓಪನ್ ಆದ್ರೂ ಕೇಳ್ಬೋದು. ಇವು ಎರಡು ಇಂಪಾರ್ಟೆಂಟ್, ಓಪನ್ ಸ್ಟೊಮೆಟಾ and closed stomata. Next figure number 5.10, that is sectional view of human heart, and figure 5.14, that is structure of nephron. Next, control and coordination, this also comes in the biology part. They will be asking the human brain. Students ನೋಡ್ರಿಲೆ human heart ಅಥವಾ ನೆಫ್ರಾನ್ ಅಥವಾ ಬ್ರೈನ್, human heart ನೆಫ್ರಾನ್ ಬ್ರೈನ್ ಇವು ಮೂರಾಗ ಒಂದಂತರೂ ಅವ್ರು ಕೇಳ್ತಾರ. ಓಕೆ, ಹ್ಯೂಮನ್ ಹಾರ್ಟ್ ಆದ್ರೂ ಕೇಳ್ಬೋದು, ನೆಫ್ರಾನ್ ಆದ್ರೂ ಕೇಳ್ಬೋದು, ಬ್ರೈನ್ ಆದ್ರೂ ಕೇಳ್ಬೋದು. ಇವು ಮೂರಾಗ ಒಂದು ಕಂಪಲ್ಸರಿ ಎಕ್ಸಾಮ್ ಗೆ ಬರುತ್ತಾ. ಸೊ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಡಯಾಗ್ರಾಮ್ ಟು ಬಿ ಪ್ರಾಕ್ಟಿಸ್ಡ್. ಓಕೆ, next, how do organisms reproduce? Idranaga germination of pollen on stigma. So germination of pollen on stigma, il one pistil barata, you can see in the textbook, that is figure number 7.8. This is also most important. So this all things, yes, 1 2 3 4 and 5. So these all 5 diagrams will be coming under bio part. Okay, next nodri light reflection and refraction. ಈಗ ನಾವು ಫಿಸಿಕ್ಸ್ ಪಾರ್ಟಿಗೆ ಬಂದ್ವಿ. ಸೊ ಲೈಟ್ ರಿಫ್ಲೆಕ್ಷನ್ ಅಂಡ್ ರಿಫ್ಲೆಕ್ಷನ್ ಪಾರ್ಟ್ ನಾಗ ಫಿಗರ್ ನಂಬರ್ 9.7, ದಿಸ್ ರೇ ಡಯಾಗ್ರಾಮ್ಸ್. ಇದು ಅರ್ಥ ಮಾಡ್ಕೊಂಡ್ಬಿಟ್ರಿ ರೇ ಡಯಾಗ್ರಾಮ್ಸ್ ಹೆಂಗ್ ತೆಗಿಯೋದು ಅಂತಂದ್ರೆ ಈಸಿಲಿ ನೀವು ಡಯಾಗ್ರಾಮ್ಸ್ ತಕ್ಕೊಂತ ಹೋಗ್ಬೋದು. ಸೊ ಇಲ್ಲಿ 6 ಡಯಾಗ್ರಾಮ್ಸ್ ಬರ್ತಾವ ನಿಮ್ಗ. ರೇ ಡಯಾಗ್ರಾಮ್ಸ್ ಆಫ್ ಇಮೇಜಸ್ ಫಾರ್ಮ್ಡ್ ಬೈ ದ ಕಾನ್ಕೇವ್ ಮಿರರ್. ಕಾನ್ಕೇವ್ ಮಿರರ್ ನಾಗಿಂತ 6 ಡಯಾಗ್ರಾಮ್ಸ್ ಬರ್ತಾವ. Next, figure number 9.16, the ray diagrams by convex lens. So concave mirror naga 6 diagram bartavu, convex lens naga 6 diagram bartavu, ella same. But instead of mirror in lens idtevi, ನೀವು ಒಂದು ಕಾನ್ಸೆಪ್ಟ್ ಪ್ರಿನ್ಸಿಪಲ್ಸ್ ಹೌ ಟು ಡ್ರಾ ರೇ ಡಯಾಗ್ರಾಮ್ ಅಂತ ನಿಮ್ ಬುಕ್ ನ ಕೊಟ್ಟಾರು. ಸೊ ಸ್ಟಾರ್ಟಿಂಗ್ ಅವು ಪ್ರಿನ್ಸಿಪಲ್ಸ್ ನೀವು ಪರ್ಫೆಕ್ಟ್ ಆಗ್ಬಿಟ್ರಿಪ್ಪ ಅಂತಂದ್ರೆ ಈ ಡಯಾಗ್ರಾಮ್ಸ್ ನೀವು ಈಸಿಲಿ ಮಾಡಬಹುದು. ಸೊ ಏನು ಟಫ್ ಇಲ್ಲ. ನೆಕ್ಸ್ಟ್, ದ ಹ್ಯೂಮನ್ ಐ ಅಂಡ್ ದ ಕಲರ್ಫುಲ್ ವರ್ಡ್. So that is recombination of spectrum, white light. So idunu important, white light in the spectrum Newton experiment anta kottar avaru human eye and colorful word naga. You can solve that also. Next chapter is electricity. Electricity naga first simple electric circuit. Simple electric circuit easily ನೀವು ಹೆಂಗ್ ಡ್ರಾ ಮಾಡ್ತೀರಿ 2 marks naga ಕೇಳ್ತಾರ. Next 11.1 table.
ಸೊ ಇದು ಟೇಬಲ್ ಏನೈತಲ್ಲ ಇದು ಬಾಳ ಇಂಪಾರ್ಟೆಂಟ್. ಅಲ್ಲೇ ಸಿಂಬಲ್ಸ್ ಕೊಟ್ಟಾರು, ಸಿಂಬಲ್ಸ್ ಹಂಗಂದ್ರೆ ಯಾವ್ದದು ಇನ್ಸ್ಟ್ರೂಮೆಂಟ್ ಅನ್ನೋದು ಕೊಟ್ಟಾರ. ಸೊ ಸಿಂಬಲ್ಸ್ ಕಾಮನ್ಲಿ ಯೂಸ್ಡ್ ಫಾರ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ಸ್. ಸೊ ಇದನ್ನ ನಿಮ್ಗ ಸಿಂಬಲ್ಸ್ ಕೊಟ್ಟು ಹೆಸರು ಬರೀರಿ ಅಂತಾನು ಕೇಳ್ಬೋದು, ಅಥವಾ ಹೆಸರು ಅಷ್ಟ ಅವರ ನೇಮ್ ಮಾಡಿ ನಿಮ್ಗ ಸಿಂಬಲ್ಸ್ ಬರೀರಿ ಅಂತಾನು ಕೇಳ್ತಾರ. ಸೊ ಇದು 1 ಮಾರ್ಕ್ ನಾಗು ಇಂಪಾರ್ಟೆಂಟ್, 2 ಮಾರ್ಕ್ ನಾಗು ಇಂಪಾರ್ಟೆಂಟ್, 3 ಮಾರ್ಕ್ ನಾಗು ಇಂಪಾರ್ಟೆಂಟ್. ಸೊ ಈ ಟೇಬಲ್ ನೀವು ಪರ್ಫೆಕ್ಟ್ ಆದ್ರಿ ಅಂದ್ರೆ ಒಂದು ಕ್ವಶನ್ ನಿಮಗ್ ಗ್ಯಾರಂಟಿ ಎಕ್ಸಾಮ್ ನಾಗ ಬೀಳುತ್ತ. Next, figure number 11.6, that is resistors in series mode, and figure number 11.7, that is resistors in parallel mode. So resistors in series mode, resistors in parallel mode, ಇದು diagram ಕೊಟ್ಟ ನಿಮ್ಗ equation total resistance in series mode and total resistance in parallel mode equation derive ಮಾಡಕ್ ಎಕ್ಸಾಮ್ ನಾಗ ಕೇಳ್ತಾರ. ಅಥವಾ ಏನ್ ಕೇಳ್ತಾರ ಅಂದ್ರ what are the advantages of series combination over the parallel combination ಅಂತ ಹೇಳಿ ಪ್ರತಿ ಸಲ ಕೇಳೇ ಕೇಳಾರ. ಯು ಕ್ಯಾನ್ ಸಿ ದ ಕ್ವಶನ್ ಹ್ಯಾಸ್ ಬಿನ್ ರಿಪೀಟೆಡ್ ಮೋರ್ ಟೈಮ್ಸ್ ಇನ್ ದ ಕ್ವಶನ್ ಪೇಪರ್. ಸೊ ಒಂದೇನ ಅವ್ರು ಡಿರೈವ್ ಮಾಡಕಾದ್ರೂ ಕೇಳ್ತಾರ, ಇಲ್ಲ ಅಂದ್ರೆ ನಿಮ್ಗೆ ಏನ್ ಮಾಡ್ತಾರ, ಸೊ ವಾಟ್ ಈಸ್ ದ ಅಡ್ವಾಂಟೇಜಸ್ ಆಫ್ ಸೀರೀಸ್ ಓವರ್ ಪ್ಯಾರಲಲ್ ಆರ್ ಪ್ಯಾರಲಲ್ ಓವರ್ ದ ಸೀರೀಸ್ ಕಾಂಬಿನೇಷನ್ ಅಂತ ನಿಮ್ಗೆ ಎಕ್ಸಾಮ್ ನ ಕೇಳ್ತಾರ. ನೆಕ್ಸ್ಟ್, ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಸೊ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ನಾಗ 12.6 A diagram ಯಾವ್ದಂದ್ರ the pattern of concentric circles indicating the field lines of a magnetic field line around a straight conduction wire. So ಇಲ್ಲಿ magnetic field lines around a straight conductor. ಸೊ ಇದು ಇಂಪಾರ್ಟೆಂಟ್, ಇದನ್ನ ನೀವು ಪ್ರಾಕ್ಟೀಸ್ ಮಾಡ್ರಿ. ವಿತ್ ಎಕ್ಸ್ಪ್ಲನೇಷನ್ ನ ಕೇಳ್ತಾರೆ ಇದನ್ನ. ಸೊ ಇವಿಷ್ಟು diagrams, ಇವಿಷ್ಟು list of diagrams what they have given, all these things will come in the physics part. ಇವೆಲ್ಲಾನು ಫಿಸಿಕ್ಸ್ ಪಾರ್ಟ್ ನಾಗ ಬರ್ತಾವ. ಸೊ ದೀಸ್ ಆರ್ ದ ಲಿಸ್ಟ್ ಆಫ್ ಡಯಾಗ್ರಾಮ್ಸ್. ಇವಿಷ್ಟು ಡಯಾಗ್ರಾಮ್ಸ್ ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದ್ರ 12 ಮಾರ್ಕ್ಸ್ ನಿಮ್ ಕೈಯಾಗ ಇದ್ದಂಗ. ಸೊ ಇಷ್ಟ ನೋಡಿ ಬಿಡಾಕ್ ಹೋಗ್ಬೇಡ್ರಿ, ಎಲ್ಲಾನು ಲಿಸ್ಟ್ ಒಂದ್ ಕಡೆ ಮಾಡಿಟ್ಕೋರಿ. ಸೊ ಎಕ್ಸಾಮ್ ಟೈಮ್ ನಾಗ ನೀವು ಈಸಿಲಿ ರಿವೈಸ್ ಮಾಡ್ಕೋಬಹುದು. ಎಲ್ಲಾ ಒಂದ್ ಕಡೆ ಇತ್ತಂದ್ರ 12 ಮಾರ್ಕ್ಸ್ ನಿಮ್ ಕೈಯಾಗ ಇದ್ದಂಗ ಈಸಿಲಿ ಯು ಕ್ಯಾನ್ ಸ್ಕೋರ್. ಸೊ ಈಗ ಇಷ್ಟೆಲ್ಲಾ ಹೇಳಿದೆ, ನಾ ಹೆಂಗ್ ಕೇಳ್ತಾರ, ಏನ್ ಕೇಳ್ತಾರ ಅಂತೆಲ್ಲಾ ಹೇಳಿದೆ, ಹೆಂಗ್ ಓದ್ಬೇಕಂತ ಹೇಳಿದೆ. ಸೊ ಇಷ್ಟೆಲ್ಲಾ ಓದ್ಬೇಕಂದ್ರ ನಿಮ್ಗ ಅಂಡರ್ಸ್ಟ್ಯಾಂಡ್ ಆಗಿರ್ಬೇಕು ಕಾನ್ಸೆಪ್ಟ್. ಸೊ ನಿಮ್ದ ಬೇಸಿಕ್ಸ್ ಏನೈತಿಪ್ಪ, ಸೊ ನಿಮ್ದ ಸೊ ಬೇಸಿಕ್ಸ್ ಅಂದ್ರೆ ಏನ, ದಟ್ ಈಸ್ ಕಾನ್ಫಿಡೆನ್ಸ್ ಅಂಡ್ ಕ್ಲಾರಿಟಿ. ಕಾನ್ಫಿಡೆನ್ಸ್ ಅಂಡ್ ಕ್ಲಾರಿಟಿ ಅಬೌಟ್ ದ ಸಬ್ಜೆಕ್ಟ್. ಸೊ ಬೇಸಿಕ್ಸ್ ಇಸ್ ನಥಿಂಗ್ ಬಟ್ ನನ್ನ ಪ್ರಕಾರ ಬೇಸಿಕ್ಸ್ ಇಸ್ ಈಕ್ವಲ್ಸ್ ಟು ಕಾನ್ಫಿಡೆನ್ಸ್ ಅಂಡ್ ಕ್ಲಾರಿಟಿ. ಸೊ ನೀವು ಅಂಡರ್ಸ್ಟ್ಯಾಂಡ್ ಮಾಡಿದ್ರಿ ಕಾನ್ಸೆಪ್ಟ್, ನಿಮ್ದು ಬೇಸಿಕ್ ನ 50% ಇತ್ತು ಅಂದ್ರೆ, ನಿಮ್ಗೆ ಏನು ಅಷ್ಟು ಅರ್ಧಂಬರ್ಧ ನಾಲೆಜ್ ಇತ್ತಂದ್ರೆ ನಿಮ್ಗೆ ಎಕ್ಸಾಮ್ ಬರ್ಯಾಕ ಕಾನ್ಫಿಡೆನ್ಸ್ನು ಇರುದಿಲ್ಲ, ಕ್ಲಾರಿಟಿನೂ ಇರುದಿಲ್ಲ. ಸೊ ನಿಮ್ ಕಾನ್ಫಿಡೆನ್ಸ್ ಅಂಡ್ ಕ್ಲಾರಿಟಿ ವಿಲ್ ಬಿ ಆಲ್ಸೋ ಅವಾಗ 50% ಇರ್ತೈತಿ. ನಿಮ್ ಬೇಸಿಕ್ಸ್ ನಿಮ್ದು 100% ನೀವು ಡೆಡಿಕೇಟೆಡ್ ಮಾಡಿ ಓದಿ ಎಕ್ಸಾಮ್ ಬರ್ದಿದ್ರಿ ಅಂದ್ರೆ ಆಟೋಮೆಟಿಕ್ಲಿ ನಿಮ್ಗೆ ಏನಾಗ್ತೈತಿ, ಕಾನ್ಫಿಡೆನ್ಸ್ ಬರ್ತಾ, ಕ್ಲಾರಿಟಿ ಬರ್ತಾ, ನಾ ಹೆಂಗ್ ಎಕ್ಸಾಮ್ ಬರಿಬೋದಪ್ಪ, ನಾ ಹೆಂಗ್ ಫೇಸ್ ಮಾಡ್ಬೋದಪ್ಪ ಅನ್ನೋದು ನಿಮ್ಗ ಧೈರ್ಯ ಇರ್ತೈತಿ. ಹೌದು. ಸೊ ನಿಮ್ ಬೇಸಿಕ್ಸ್ 100% ಇತ್ತಂದ್ರೆ ಕಾನ್ಫಿಡೆನ್ಸ್ ಅಂಡ್ ಕ್ಲಾರಿಟಿ ಆಟೋಮೆಟಿಕ್ಲಿ ಬರುತ್ತೆ. ನಿಮ್ಗೆ ಕಾನ್ಫಿಡೆನ್ಸ್ ಅಂಡ್ ಕ್ಲಾರಿಟಿ ಬಂತು, ಮಾರ್ಕ್ಸ್ ನಿಮ್ ಹಿಂದ್ ಇದ್ದಂಗ, ನೀವು ಈಸಿಲಿ ಯು ಕ್ಯಾನ್ ಸ್ಕೋರ್ ದ ಮಾರ್ಕ್ಸ್. ಸೊ ಇಷ್ಟೆಲ್ಲಾ ಮಾಡ್ಬೇಕಪ್ಪ ಅಂತಂದ್ರೆ ನಿಮ್ಗೆ ಏನಿರ್ಬೇಕ, ಪಾಸಿಟಿವ್ ಮೈಂಡ್ ಸೆಟ್ ಇರ್ಬೇಕು. ಫಸ್ಟ್ ಏನೋ ಫಂಡಮೆಂಟಲ್ಸ್ ಕರೆಕ್ಟ್ ಆಗಿ ಬರ್ತಾ ಇರ್ಬೇಕು. ಸೊ ಫಂಡಮೆಂಟಲ್ಸ್ ಕರೆಕ್ಟ್ ಇರ್ಬೇಕು, ಪಾಸಿಟಿವ್ ಮೈಂಡ್ ಸೆಟ್ ಇರ್ಬೇಕು, ಮತ್ತ ಅದ್ರ ಜೊತೆ ನಿಮ್ ಪರಿಶ್ರಮನು ಇಂಪಾರ್ಟೆಂಟ್. ಸೊ ಯು ಹ್ಯಾವ್ ಟು ಡೂ ದಿ ಹಾರ್ಡ್ ವರ್ಕ್ ಆಲ್ಸೋ. ಸೊ ಇಫ್ ಯುವರ್ ಬೇಸಿಕ್ಸ್ ಆರ್ ಸ್ಟ್ರಾಂಗ್ and if you have a positive mindset and if you do a hard work, you can easily get the success and mean bandbidati. So you can score good marks. Okay students, so in the next class naga nanu lesson wise which are the important questions that they may ask in the exam anta ಹೇಳಿ chapter wise video ಮಾಡ್ಕೋತಾ ಹೋಗ್ತೀನಿ. So you can see that also. ಸೊ ನಮ್ ಯುವರತ್ನ ಕೆರಿಯರ್ ಅಕಾಡೆಮಿ ಧಾರವಾಡ ನಾವ್ ಈ ಸಲ ವೆಕೇಶನ್ ಕ್ಲಾಸಸ್ ಸ್ಟಾರ್ಟ್ ಮಾಡಾತೇವಿ. ವೆಕೇಶನ್ ಕ್ಲಾಸಸ್ ವಿಲ್ ಸ್ಟಾರ್ಟ್ ಫ್ರಮ್ April 2nd. ಸೊ ಎಲ್ಲಾರು ದಯವಿಟ್ಟು ಪ್ಲೀಸ್ ಬಂದ್ ಜಾಯಿನ್ ಆಗ್ರಿ. ಸೊ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕಂದ್ರೆ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂತ ನಂಬರ್ಗೆ ಕಾಲ್ ಮಾಡಿ ನೀವು ಇನ್ಫಾರ್ಮೇಶನ್ ಅನ್ನ ತಗೋಬಹುದು. ಥ್ಯಾಂಕ್ ಯು.